ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಕೇಳಿರೆ, ನಾನಿದನ್ನ ಮತ್ತೊಂದು ಜಾಗತಿಕ ಯುದ್ಧದ ಮುನ್ಸೂಚನೆ ಅಂತೇನು ಹೇಳೋದಿಲ್ಲ. ಆದ್ರೆ ಜಗತ್ತಲ್ಲಿ ಏನ್ ನಡೀತಾ ಇದೆ ಅದು ಒಳ್ಳೆಯ ಲಕ್ಷಣಗಳನ್ನಂತೂ ತೋರ್ತಾ ಇಲ್ಲ. ಸಣ್ಣ ಸಣ್ಣ ಘಟನೆಗಳು, ಬಿಡಿ ಘಟನೆಗಳೇ ಒಂದು ಮಹಾ ಸಮಸ್ಯೆಗೆ ಕಾರಣ ಆಗತ್ವೆ ಅನ್ನೋ ಹಾಗೆ ಈಗ ಟರ್ಕಿ ಕೂಡ ಜಾಗತಿಕ ಸಮಸ್ಯೆಯನ್ನ ಸೃಷ್ಟಿ ಮಾಡೋದಕ್ಕೆ ನಿಂತಿದೆ. ಒಂದ್ ಕಡೆ ಹಾರ್ಮೋಸ್ ಜಲಸಂಧಿ ಮುಚ್ಚಲ್ಪಟ್ಟಿರೋ ಸಂದರ್ಭದಲ್ಲಿ, ಕೆಂಪು ಸಮುದ್ರ ಮತ್ತು ಬಾಬಲ್ ಮಂದಾಬ್ ಸಮಸ್ಯೆಗೆ ತುತ್ತಾಗ್ತಾ ಇರೋ ಸಂದರ್ಭದಲ್ಲೇ ಈಗ ಟರ್ಕಿ ತಾನು ಕೂಡ ಜಗತ್ತಿನ ಅತಿದೊಡ್ಡ ತೈಲ ಹಾಗೂ ಆಹಾರ ಧಾನ್ಯಗಳ ಮಾರ್ಗವನ್ನು ಮುಚ್ಚೋ ನಿರ್ಧಾರವನ್ನು ಕೈಗೊಂಡಿದೆ. ಮೆಡಿಟರೇನಿಯನ್ ಹಾಗೂ ಕಪ್ಪು ಸಮುದ್ರವನ್ನು ಸಂಪರ್ಕಿಸುವ ಮಾರ್ಗದ ಮೇಲೆ ನಿರ್ಬಂಧ ಹೇರೋ ನಿರ್ಧಾರಕ್ಕೆ ಟರ್ಕಿ ಬಂದಿರೋದು ಜಗತ್ತಲ್ಲಿ ಮತ್ತೊಂದು ಸಂಕಷ್ಟಕ್ಕೆ, ಸಮಸ್ಯೆಗೆ ಕಾರಣ ಆಗೋ ಸೂಚನೆಗಳನ್ನು ಕೊಡ್ತಾ ಇದೆ. ಹಾಗಾದ್ರೆ ಟರ್ಕಿ ಎಲ್ಲಿ ಏನನ್ನು ಮುಚ್ಚುತ್ತಾ ಇದೆ? ಆ ಮಾರ್ಗ ಮುಚ್ಚಿದ್ರೆ ಜಗತ್ತಿಗುಂಟಾಗೋ ಸಮಸ್ಯೆ ಏನು ಮತ್ತು ಭಾರತದ ಮೇಲೆ ಯಾವ ಪರಿಣಾಮಗಳಿಗೆ ಅದು ಕಾರಣ ಆಗುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಟರ್ಕಿ ಮೆಡಿಟರೇನಿಯನ್ ಹಾಗೂ ಕಪ್ಪು ಸಮುದ್ರಗಳ ನಡುವಿನ ಸಂಪರ್ಕವನ್ನು ತಪ್ಪಿಸೋ ಪ್ರಯತ್ನವೊಂದಕ್ಕೆ ಕೈ ಹಾಕ್ತಾ ಇದೆ. ಇಲ್ಲಿ ಆಯಕಟ್ಟಿನ ಜಾಗದಲ್ಲಿ ಎರಡು ದೊಡ್ಡ ಭೂಪ್ರದೇಶಗಳ ನಡುವಿನ ಜಂಕ್ಷನ್ ತರ ಕೆಲಸ ಮಾಡೋ ದೇಶಗಳು ತಗೊಳ್ಳೋ ಒಂದಷ್ಟು ನಿರ್ಧಾರಗಳು ಹೇಗೆ ಜಗತ್ತನ್ನ ಬದಲಿಸಿ ಬಿಡುತ್ತವೆ ಅನ್ನೋದಕ್ಕೆ ಇತಿಹಾಸದ ಪುಟಗಳಲ್ಲಿ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ. ನಿಮಗೆ ಗೊತ್ತಲ್ಲ, ಇದೇ ಟರ್ಕಿಯ ಇಸ್ತಾನ್ಬುಲ್ ಅಂತ ಕರೆಸಿಕೊಳ್ಳಲ್ಪಡುವ ಈ ನೆಲ ಒಂದು ಕಾಲಕ್ಕೆ ಕಾನ್ಸ್ಟಂಟಿನೋಪಲ್ ಅಂತ ಕರೆಸ್ಕೊಳ್ತಾ ಇತ್ತು. ಅದನ್ನ 15ನೇ ಶತಮಾನದಲ್ಲಿ ಆಟೋಮನ್ ಟರ್ಕರ ಸಾಮ್ರಾಟ ಸುಲ್ತಾನ್ ಎರಡನೇ ಮೊಹಮ್ಮದ್ ಆಕ್ರಮಿಸಿಕೊಳ್ಳದೆ ಇದ್ದಿದ್ರೆ ಬಹುಶಃ ಯುರೋಪಿಯನ್ ಶಕ್ತಿಗಳು ವ್ಯಾಪಾರದ ಹೆಸರಲ್ಲಿ ಭಾರತವನ್ನು ಹುಡುಕೊಂಡು ಬರ್ತಾ ಇರಲಿಲ್ಲ. ಏಷ್ಯಾದ ದೇಶಗಳು ಯುರೋಪಿನ ವಸಾಹತುಗಳಾಗುತ್ತಲೂ ಇರಲಿಲ್ಲ. ಅವತ್ತು ಕಾನ್ಸ್ಟಂಟಿನೋಪಲ್ ಅನ್ನು ಆಕ್ರಮಿಸಿಕೊಂಡ ಟರ್ಕರು ಅಲ್ಲಿಂದ ಯುರೋಪಿಗಿದ್ದ ವ್ಯಾಪಾರಿ ಮಾರ್ಗವನ್ನ ತಮ್ಮ ಹಿಡಿತಕ್ಕೆ ತಗೊಂಡ್ರು. ಅಲ್ಲಿ ವಿಪರೀತ ತೆರಿಗೆಗಳನ್ನು ಹಾಕುವ ಮೂಲಕ ಆ ಮಾರ್ಗದಲ್ಲಿ ನಡೀತಿದ್ದ ವ್ಯಾಪಾರಕ್ಕೆ ತೊಂದರೆಯನ್ನುಂಟು ಮಾಡಿದ್ರು. ಅದರ ಪರಿಣಾಮ ಯುರೋಪ್ಗೆ ತುಂಬಾ ಬೇಕಾಗಿದ್ದ ಸಾಂಬಾರು ಪದಾರ್ಥಗಳ ಸರಬರಾಜು ಗಣನೀಯವಾಗಿ ಕಡಿಮೆ ಆಯಿತು. ಬೆಲೆಗಳು ಹೆಚ್ಚಾಗ್ತಾ, ಅದನ್ನ ಖರೀದಿ ಮಾಡ್ತಾ ಮಾಡ್ತಾ ಯುರೋಪಿಯನ್ ಖಜಾನೆಗಳು ಖಾಲಿ ಆಗ್ತಾ ಹೋದ್ವು. ಆಗ್ಲೇ ಈ ಸಾಂಬಾರು ಪದಾರ್ಥಗಳು ಹಾಗೂ ಇನ್ನಿತರ ವಸ್ತುಗಳು ಯುರೋಪ್ಗೆ ಎಲ್ಲಿಂದ ಬರ್ತಾ ಇವೆಯೋ ಅಲ್ಲಿಗೆ ಹೋಗಿ ಬೇರೆ ಮಾರ್ಗದ ಮೂಲಕ ವ್ಯಾಪಾರ ಮಾಡೋದಕ್ಕೆ, ಅರಬ್ ವ್ಯಾಪಾರಿಗಳ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯುರೋಪಿಯನ್ ದೇಶಗಳು ನಿರ್ಧಾರ ಮಾಡಿದ್ವು. ಅವರು ಭಾರತವನ್ನು ಹುಡುಕೋದಿಕ್ಕೆ ಕಾರಣ ಆಗಿದ್ದು ಕಾನ್ಸ್ಟಂಟಿನೋಪಲ್ ಪತನ ಅಥವಾ ಕಾನ್ಸ್ಟಂಟಿನೋಪಲ್ ಅನ್ನ ಟರ್ಕರು ವಶಪಡಿಸಿಕೊಂಡು ಕೂತ್ಕೊಂಡಿದ್ದು. ಈಗ ಅಲ್ಲಿ ಆಟೋಮನ್ ಟರ್ಕರ್ ಇಲ್ಲ, ಆದ್ರೆ ಟರ್ಕಿ ಅನ್ನೋ ದೇಶ ಇದೆ. ಅದನ್ನ ಎರಡೋಗನ್ ಅನ್ನೋ ಅಧ್ಯಕ್ಷ ಆಳ್ತಾ ಇದ್ದಾನೆ. ತನ್ನನ್ನು ತಾನು ಆಟೋಮನರ ಉತ್ತರಾಧಿಕಾರಿ ಅನ್ನೋ ತರ ಫೀಲ್ ಮಾಡ್ಕೋತಾನೆ. ಈ ಎರಡೋಗನ್ ನೇತೃತ್ವದ ಟರ್ಕಿ ಈಗ ಕಪ್ಪು ಸಮುದ್ರ ಹಾಗೂ ಮೆಡಿಟರೇನಿಯನ್ ಸಮುದ್ರದ ನಡುವಿನ ಸಂಪರ್ಕವನ್ನ ನಿರ್ಬಂಧಿಸೋದಕ್ಕೆ ಮುಂದಾಗ್ತಾ ಇದೆ. ಅರೆ, ಎರಡು ಸಮುದ್ರಗಳ ನಡುವಿನ ಸಂಪರ್ಕವನ್ನ ಟರ್ಕಿ ಹೇಗೆ ನಿಯಂತ್ರಿಸುತ್ತೆ ಅಂತ ನಿಮಗೆ ಅನ್ನಿಸ್ಬೋದು. ಈ ಮ್ಯಾಪ್ ಅನ್ನು ಒಂದ್ಸರಿ ನೋಡ್ಬಿಡಿ. ಇದು ಮೆಡಿಟರೇನಿಯನ್ ಸಮುದ್ರ, ಇದು ಬ್ಲ್ಯಾಕ್ ಸಿ ಅಥವಾ ಕಪ್ಪು ಸಮುದ್ರ. ಈ ಮೆಡಿಟರೇನಿಯನ್ ನಿಂದ ಕಪ್ಪು ಸಮುದ್ರಕ್ಕೆ ಹಡಗುಗಳು ಬರಬೇಕು ಅಂದ್ರೆ ಏಜಿಯನ್ ಸಮುದ್ರಕ್ಕೆ ಬಂದು ಅಲ್ಲಿಂದ ಡಾರ್ಡನಲ್ಸ್ ಜಲಸಂಧಿಯ ಮೂಲಕ ಸಿ ಆಫ್ ಮರ್ಮರ ಆಗಿ ಬರಬೇಕು. ಅಲ್ಲಿಂದ ಬಾಸ್ಫರಸ್ ಸ್ಟ್ರೈಟ್ ಮೂಲಕ ಕಪ್ಪು ಸಮುದ್ರವನ್ನ ಈ ಹಡಗುಗಳು ತಲುಪಬೇಕು. ಇಲ್ಲಿ ಮರ್ಮರ, ಬಾಸ್ಫರಸ್ ಇದರ ಸುತ್ತಾ ಇರೋದು ಟರ್ಕಿಯ ನೆಲ. ಸೊ ಇಲ್ಲಿ ಸಂಚರಿಸುವ ವಾಣಿಜ್ಯ ಹಡಗುಗಳನ್ನು ನಿರ್ಬಂಧಿಸೋದಕ್ಕೆ ಟರ್ಕಿ ಶುರು ಮಾಡಿದೆ. ಈ ಮಾರ್ಗದಲ್ಲಿ ಹೋಗುವ ಹಡಗುಗಳು ಟರ್ಕಿಯ ಕರಾವಳಿ ಸುರಕ್ಷತಾ ನಿರ್ದೇಶನಾಲಯದಿಂದ ಸಾಗಾಟದ ಪರವಾನಗಿಯನ್ನ ಪಡಿಬೇಕು. ಅದನ್ನ ಕೊಡೋದಕ್ಕೆ ಟರ್ಕಿಯ ಸುರಕ್ಷತಾ ನಿರ್ದೇಶನಾಲಯ ವಿಳಂಬ ಮಾಡ್ತಾ ಇದೆ. ಇನ್ನು ಈ ನಿರ್ಬಂಧ ಎಲ್ಲ ಬಂದರುಗಳಿಗೆ ಅನ್ವಯ ಆಗ್ತಾ ಇಲ್ಲ. ಕಪ್ಪು ಸಮುದ್ರದಲ್ಲಿನ ಟರ್ಕಿ ಹಾಗೂ ಬಲ್ಗೇರಿಯಾಗಳ ಬಂದರುಗಳಿಗೆ ಹೋಗುವ ಹಡಗುಗಳ ಮೇಲೆ ಯಾವ ನಿರ್ಬಂಧವೂ ಇಲ್ಲ. ಅವರಿಗೆ ಪರವಾನಗಿ ಕೂಡ ಸಿಗ್ತಾ ಇದೆ. ಆದರೆ ಯುಕ್ರೇನ್ ಮತ್ತು ರಷ್ಯಾದ ಯಾವುದೇ ಬಂದರಿಗೂ, ಯಾವ ವಾಣಿಜ್ಯ ಹಡಗಿಗೂ ಟರ್ಕಿ ಅನುಮತಿಯನ್ನು ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಯುಕ್ರೇನ್ ಹಾಗೂ ರಷ್ಯಾದ ನಡುವೆ ನಡೀತಿರೋ ಬಗೆಹರಿಯದ ಯುದ್ಧ. ಮೊನ್ನೆ ಇಲ್ಲೇನಾಗಿದೆ ಅಂದ್ರೆ, ಕಪ್ಪು ಸಮುದ್ರದಲ್ಲಿ ಒಂದಷ್ಟು ವಾಣಿಜ್ಯ ಹಡಗುಗಳು ಡ್ರೋನ್ ದಾಳಿಗೆ ತುತ್ತಾದವು. ಅದರಲ್ಲಿ 2 ಹಡಗುಗಳಲ್ಲಿ ಭಾರತೀಯ ಸಿಬ್ಬಂದಿ ಕೂಡ ಇದ್ರು. ಹಾಗೆ ಆಗಸ್ಟ್ 3ನೇ ತಾರೀಕು ರಷ್ಯಾದ ನೌರೋಸ್ಕಿ ಬಂದರಿನ ಬಳಿ ಟರ್ಕಿಯ ಹಡಗೊಂದರ ಮೇಲೆ ಡ್ರೋನ್ ದಾಳಿ ಆಯಿತು. ಆ ಹಡಗಲ್ಲಿದ್ದ ಸಿಬ್ಬಂದಿ ಗಾಯಗೊಂಡ್ರು. ಅದರ ಬೆನ್ನಲ್ಲೇ ಟರ್ಕಿಯ MV ಗುಲುಲ್ಕ್ ಮತ್ತು MV ಯಾಸರ್ ಅನ್ನೋ ಇನ್ನೆರಡು ಹಡಗುಗಳು ಕೂಡ ಇದೇ ನೌರೋಸ್ಕಿ ಬಂದರಿನ ಸಮೀಪ ದಾಳಿಗೀಡಾದವು. ಹಾಗೆ ಯುಕ್ರೇನಿನ ಒಡೆಸ್ಸಾ ಬಂದರಿನ ಸಮೀಪ MV ಗೋಲ್ಡನ್ ಲಿಯೋ, MV ಆತಾ 2 ಅನ್ನೋ ಮತ್ತೆರಡು ಕಾರ್ಗೋ ಹಡಗುಗಳು ಡ್ರೋನ್ ದಾಳಿಗೆ ತುತ್ತಾದವು. ಆ ದಾಳಿಯನ್ನ ರಷ್ಯಾ ಮಾಡ್ತಾ ಯುಕ್ರೇನ್ ಮಾಡ್ತಾ ಗೊತ್ತಾಗ್ಲಿಲ್ಲ. ಆದರೆ ವ್ಯಾಪಾರಿ ಹಡಗುಗಳ ಮೇಲೆ ರಷ್ಯಾ ಹಾಗೂ ಯುಕ್ರೇನ್ ಎರಡೂ ದೇಶಗಳ ಬಂದರುಗಳ ಸಮೀಪ ದಾಳಿಯಾಯಿತು. ಹೀಗಾಗಿ ಟರ್ಕಿ ಕಪ್ಪು ಸಮುದ್ರದ ಕಡೆಗೆ ಯಾವುದೇ ದೇಶದ ವ್ಯಾಪಾರಿ ಹಡಗು ಹೋಗೋದಕ್ಕೆ ತನ್ನ ಮಾರ್ಗದಲ್ಲಿ ಅನುಮತಿಯನ್ನು ಕೊಡುವುದನ್ನು ನಿಲ್ಲಿಸಿಬಿಟ್ಟಿದೆ. ಇನ್ನು ಈ ಬಾಸ್ಫರಸ್ ಮತ್ತು ಡಾರ್ಡನೆಲ್ಸ್ ಜಲಸಂಧಿಗಳು
ಜಗತ್ತಿನ ಅತಿ ಹೆಚ್ಚು ಬಳಕೆಯಾಗುವ ಜಲಮಾರ್ಗಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. 2025ರಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಹಡಗುಗಳು ಬಾಸ್ಫರಸ್ ಮೂಲಕ ಸಾಗಿವೆ ಅಂತ ಟರ್ಕಿಯ ಸಾರಿಗೆ ಸಚಿವಾಲಯದ ಅಂಕಿಅಂಶಗಳು ತಿಳಿಸುತ್ತವೆ. ಈ ಮಾರ್ಗವನ್ನು ಬಿಟ್ರೆ ಕಪ್ಪು ಸಮುದ್ರವನ್ನು ಸಂಪರ್ಕಿಸುವುದಕ್ಕೆ ಬೇರೆ ಯಾವುದೇ ಸಮುದ್ರ ಮಾರ್ಗ ಇಲ್ಲ. ಸೊ ಇದನ್ನು ಮುಚ್ಚಿಬಿಟ್ರೆ ರಷ್ಯಾ ಹಾಗೂ ಯುಕ್ರೇನ್ಗಳು ಕಪ್ಪು ಸಮುದ್ರದ ಮೂಲಕ ಜಗತ್ತನ್ನು ಸಂಪರ್ಕಿಸುವ ವ್ಯಾಪಾರ ಮಾರ್ಗವನ್ನು ಕಳ್ಕೊಂಡು ಬಿಡುತ್ತವೆ. ಗೆಳೆಯರೆ, ಹೀಗೆ ಒಂದು ದೇಶ ತನ್ನ ಜಲಗಡಿಗಳನ್ನು ಮುಚ್ಚಿ ಮತ್ತೊಂದು ದೇಶಕ್ಕೆ ಸಂಪರ್ಕವನ್ನು ಕತ್ತರಿಸಿ ಬಿಡೋದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳು ಅವಕಾಶವನ್ನು ಕೊಡುತ್ತವಾ? ಈಗ ನಮ್ಮಲ್ಲಿ ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಹೋಗೋ ದಾರಿಯನ್ನೇ ಮುಚ್ಚಬಾರದು ಅಂತ ಕಾನೂನುಗಳು ಹೇಳುತ್ತವೆ. ಹೀಗಿರುವಾಗ ದೇಶಗಳ ನಡುವೆ ಸಂಪರ್ಕ ಕಲ್ಪಿಸೋ ಸಮುದ್ರ ಮಾರ್ಗವನ್ನು ಮುಚ್ಚಿದ್ರೆ ಅಂತಾರಾಷ್ಟ್ರೀಯ ಸಮುದಾಯ ಕಾನೂನುಗಳು ಇವೆಲ್ಲ ಸುಮ್ಮನೆ ಇರತ್ವಾ? ಖಂಡಿತ ಹಾಗೆ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಟರ್ಕಿಯ ವಿಷಯದಲ್ಲಿ 1936ರ ಸಂದರ್ಭದಲ್ಲಾದ ಒಪ್ಪಂದವೊಂದು ಇಂಥ ಕೃತ್ಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಗೆಳೆಯರಲ್ಲಿ ಟರ್ಕಿಗೆ ಬಾಸ್ಫರಸ್ ಮತ್ತು ಡಾರ್ಡನೆಲ್ಸ್ ಜಲಸಂಧಿಗಳ ಮೇಲೆ ಸಂಪೂರ್ಣ ಹಿಡಿತವನ್ನ ಮ್ಯಾಂಟ್ರೂ ಕನ್ವೆನ್ಷನ್ ಕೊಡುತ್ತೆ. ಇದು 1936ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಮ್ಯಾಂಟ್ರೂ ನಗರದಲ್ಲಿ ಸಹಿ ಹಾಕಲಾದ ಒಂದು ಒಪ್ಪಂದ. ಇದರ ಪ್ರಕಾರ ಯುದ್ಧ ಕಾಲದಲ್ಲಿ ಅಥವಾ ಬೆದರಿಕೆ ಇದ್ದಾಗ ಈ ಡಾರ್ಡನೆಲ್ಸ್ ಮತ್ತು ಬಾಸ್ಫರಸ್ ಜಲಸಂಧಿಗಳಲ್ಲಿ ಯುದ್ಧ ನೌಕೆಗಳ ಸಂಚಾರವನ್ನ ಟರ್ಕಿ ನಿರ್ಬಂಧಿಸೋದಕ್ಕೆ ಅವಕಾಶ ಇದೆ. ಇಲ್ಲಿ ಯುಕ್ರೇನ್ಗಾಗ್ಲಿ ಅಥವಾ ರಷ್ಯಾಗಾಗ್ಲಿ ಬೆಂಬಲ ಕೊಡೋದಕ್ಕೆ ಬೇರೆ ಯಾವುದೋ ದೇಶದ ಯುದ್ಧ ನೌಕೆ ಅಥವಾ ಎರಡೂ ದೇಶಗಳ ಯುದ್ಧ ನೌಕೆಗಳು ಇಲ್ಲಿಂದ ಬೇರೆಲ್ಲಿಗೂ ಹೋಗೋದಿಕ್ಕೆ ಟರ್ಕಿಯ ಈ ಜಲಸಂಧಿಗಳನ್ನ ಬಳಕೆ ಮಾಡದ ಹಾಗೆ ನಿರ್ಬಂಧಿಸುವ ಅವಕಾಶವನ್ನ ಟರ್ಕಿಗೆ ಈ ಮ್ಯಾಂಟ್ರೂ ಕನ್ವೆನ್ಷನ್ ಕೊಡುತ್ತೆ. ಅದನ್ನ ಈ ಹಿಂದೆ ಅಂದ್ರೆ ಯುಕ್ರೇನ್ ರಷ್ಯಾ ಯುದ್ಧ ಆರಂಭವಾದ ದಿನಗಳಲ್ಲಿ ಟರ್ಕಿ ಮಾಡಿದೆ ಕೂಡ. ಆದ್ರೆ ಈ ಮಾರ್ಗದಲ್ಲಿ ಸಂಚರಿಸುವ ವಾಣಿಜ್ಯ ಹಡಗುಗಳನ್ನ ನಿರ್ಬಂಧಿಸೋದಕ್ಕೆ ಆ ಒಪ್ಪಂದದಲ್ಲಿ ಯಾವ ಅವಕಾಶಗಳು ಇಲ್ಲ. ವ್ಯಾಪಾರಿ ಹಡಗುಗಳನ್ನ ಯುದ್ಧ ಕಾಲದಲ್ಲಿ, ಶಾಂತಿ ಕಾಲದಲ್ಲಿ, ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಯಾವ ಕಾಲದಲ್ಲೂ ಟರ್ಕಿ ನಿಯಂತ್ರಿಸೋದಕ್ಕೆ ಬರೋದಿಲ್ಲ. ಹೀಗಾಗಿ ಟರ್ಕಿ ಇಲ್ಲಿ ನಾವು ನಿರ್ಬಂಧವನ್ನ ಹೇರಿದ್ದೀವಿ ಅಂತ ಹೇಳ್ತಲೂ ಇಲ್ಲ. ಅವರು ಸುರಕ್ಷತೆಯ ಕಾರಣಗಳನ್ನು ಕೊಟ್ಟು ಅನುಮತಿ ಕೊಡುವುದನ್ನ ನಿಲ್ಲಿಸಿದ್ದಾರೆ. ಸಂಚಾರಕ್ಕೆ ನಿರ್ಬಂಧ, ಸಂಚಾರದ ನಿಷೇಧ ಈ ಥರದ ಪದಗಳನ್ನು ಟರ್ಕಿ ಎಲ್ಲೂ ಬಳಸ್ತಾ ಇಲ್ಲ. ಬದಲಿಗೆ ಪರವಾನಗಿ ಪರಿಶೀಲನೆಗೆ ಹೆಚ್ಚು ಸಮಯ ಬೇಕು ಅಂತ ಹೇಳೋ ಮೂಲಕ ಅಲ್ಲಿ ಅನುಮತಿ ನೀಡೋದನ್ನ ವಿಳಂಬ ಮಾಡ್ತಾ ಹೋಗ್ತಾ ಇದೆ. ಇಲ್ಲಿ ಅವರ ಉದ್ದೇಶ ಈ ಮಾರ್ಗದಲ್ಲಿ ವಾಣಿಜ್ಯ ಹಡಗುಗಳ ಸಂಚಾರವನ್ನ ನಿರ್ಬಂಧಿಸೋದೇ ಆದರೂ ಅದನ್ನ ನೇರವಾಗಿ ಅವರು ಹೇಳ್ತಾ ಇಲ್ಲ. ಆದ್ರೆ ಅದೇ ರೀತಿಯ ಪರಿಣಾಮಗಳನ್ನುಂಟು ಮಾಡೋ ಕೆಲಸವನ್ನ ಟರ್ಕಿ ಮಾಡ್ತಾ ಹೋಗ್ತಾ ಇದೆ. ಜೊತೆಗೆ ವಾಣಿಜ್ಯ ಹಡಗುಗಳ ಸುರಕ್ಷತೆಯ ಕಾರಣದಿಂದ ನಾವು ಈ ಪರಿಶೀಲನೆಯನ್ನ ಹೆಚ್ಚು ಮಾಡ್ತಾ ಇದ್ದೀವಿ, ಹೆಚ್ಚು ಸಮಯ ತಗೋಬೇಕಾಗಿ ಬರ್ತಾ ಇದೆ ಅಂತ ಟರ್ಕಿ ಸಮರ್ಥನೆಯನ್ನು ಕೂಡ ಕೊಡ್ತಾ ಇದೆ. ಗೆಳೆಯರೆ, ಟರ್ಕಿಯ ಈ ನಿರ್ಧಾರ ಜಾಗತಿಕ ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ. ಈಗಾಗಲೇ ಹಾರ್ಮುಜ್ ಮೂಲಕ ಸಂಚಾರ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಹೀಗಾಗಿ ತೈಲ ಪೂರೈಕೆ ಸಮಸ್ಯೆಯನ್ನ ಜಗತ್ತು ಎದುರಿಸ್ತಾ ಇದೆ. ಇನ್ನು ಜಗತ್ತಿನ ಅತಿದೊಡ್ಡ ತೈಲ ಸರಬರಾಜು ದೇಶಗಳ ಪೈಕಿ ರಷ್ಯಾ ಕೂಡ ಒಂದು. ಕಪ್ಪು ಸಮುದ್ರದ ಮೂಲಕ ರಷ್ಯಾದ ಸಾಕಷ್ಟು ತೈಲ ಭಾರತ ಸೇರಿದಂತೆ ಒಂದಷ್ಟು ದೇಶಗಳಿಗೆ ರಫ್ತಾಗುತ್ತೆ. ಇನ್ನು ಭಾರತ ರಷ್ಯಾ ತೈಲದ ಅತಿದೊಡ್ಡ ಖರೀದಿದಾರ ದೇಶ. ನಮ್ಮ 30%ಕ್ಕಿಂತ ಹೆಚ್ಚು ತೈಲ ಈಗ ರಷ್ಯಾದಿಂದಲೇ ಬರುತ್ತೆ. ಹಾಗೆ ಬಂದ ತೈಲವನ್ನ ಭಾರತ ಮಾತ್ರ ಬಳಸೋದಿಲ್ಲ, ಅದನ್ನು ಸಂಸ್ಕರಿಸಿ ಯುರೋಪ್ ಸೇರಿದಂತೆ ನಾನಾ ದೇಶಗಳಿಗೆ ಭಾರತ ಮಾರಾಟವನ್ನು ಮಾಡುತ್ತೆ. ಹೀಗಾಗಿ ಈಗ ಈ ಮಾರ್ಗವನ್ನು ಮುಚ್ಚೋದ್ರಿಂದ ಭಾರತ ಹಾಗೂ ಜಗತ್ತು ಕೂಡ ಇಂಧನ ಸಮಸ್ಯೆಯನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗೆ ರಷ್ಯಾ ಹಾಗೂ ಯುಕ್ರೇನುಗಳು ಜಗತ್ತಿನ ಅತಿದೊಡ್ಡ ಆಹಾರ ಧಾನ್ಯಗಳ ಪೂರೈಕೆದಾರ ದೇಶಗಳು. ಈ ಹಿಂದೆ ನಿಮಗೆ ನೆನಪಿರಬೇಕು, ರಷ್ಯಾ ಯುಕ್ರೇನ್ ಯುದ್ಧ ಆರಂಭವಾದ ದಿನಗಳಲ್ಲಿ ಜಗತ್ತು ದೊಡ್ಡ ಪ್ರಮಾಣದ ಆಹಾರ ಧಾನ್ಯಗಳ ಸಮಸ್ಯೆಯನ್ನ ಎದುರಿಸಬೇಕಾಗಿ ಬಂತು. ಬಾಂಗ್ಲಾ, ಶ್ರೀಲಂಕಾದಂತಹ ದೇಶಗಳು ಹಾಗೆ ಆಫ್ರಿಕಾದ ದೇಶಗಳು ಕೂಡ ಗೋಧಿ ಮತ್ತು ಇನ್ನಿತರ ಧಾನ್ಯಗಳ ದೊಡ್ಡ ಮಟ್ಟದ ಕೊರತೆಯನ್ನು ಕಾಣಬೇಕಾಗಿ ಬಂತು. ನಮ್ಮಲ್ಲಿ ಸೂರ್ಯಕಾಂತಿ ಎಣ್ಣೆಯ ಸಮಸ್ಯೆ ಉಂಟಾಗಿ ಅಡುಗೆ ಎಣ್ಣೆ ಬೆಲೆ ಏರಿಕೆಗೆ ಅದು ಕಾರಣ ಆಯಿತು. ಆ ನಂತರ ಭಾರತ ಯುಕ್ರೇನ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಂಡು ದಕ್ಷಿಣ ಅಮೆರಿಕಾದ ದೇಶಗಳಿಂದ ಸೂರ್ಯಕಾಂತಿ ಎಣ್ಣೆಯ ಆಮದನ್ನ ಹೆಚ್ಚು ಮಾಡಿಕೊಳ್ತಾ ಹೋಯಿತು. ಈ ಮೂಲಕ ಅಡುಗೆ ಎಣ್ಣೆಯ ಬೆಲೆ ಏರಿಕೆಯನ್ನ ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸುವ ಪ್ರಯತ್ನವನ್ನ ಭಾರತ ಮಾಡಿತು. ಆ ನಂತರ ರಷ್ಯಾದ ಧಾನ್ಯಗಳು, ತೈಲ ಇವೆಲ್ಲ ಜಾಗತಿಕ ಮಾರುಕಟ್ಟೆಗೆ ಇದೇ ಕಪ್ಪು ಸಮುದ್ರದ ಮೂಲಕ ಬರೋದಕ್ಕೆ ಶುರು ಮಾಡಿದ್ವು. ಜಗತ್ತು ಸ್ವಲ್ಪ ನಿಟ್ಟುಸಿರು ಬಿಡ್ತು. ಇನ್ನು ಈಗ ಟರ್ಕಿ ಆ ಮಾರ್ಗವನ್ನು ಮುಚ್ಚುತ್ತಾ ಇರೋದ್ರಿಂದ ಜಗತ್ತು ಮತ್ತೊಂದು ಸುತ್ತಿನ ಧಾನ್ಯ ಸಮಸ್ಯೆಯನ್ನ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗೆ ಆಹಾರ ಧಾನ್ಯಗಳು ಮತ್ತು ತೈಲವನ್ನ ರಷ್ಯಾ ಬೇರೆ ಮಾರ್ಗದಿಂದ ಸರಬರಾಜು ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ ಅದು ಸಾಗಾಟ ವೆಚ್ಚ ಹೆಚ್ಚಳಕ್ಕೆ, ಬೆಲೆ ಏರಿಕೆಗೆ, ಜಾಗತಿಕ ಹಣದುಬ್ಬರಕ್ಕೆ ಕಾರಣ ಆಗುತ್ತೆ. ಇದು ನಮ್ಮಲ್ಲಿ ಕೂಡ ಖಾದ್ಯ ತೈಲ ಮತ್ತು ಇಂಧನದ ಬೆಲೆ ಏರಿಕೆಗೆ
ಕಾರಣವಾಗುವ ಲಕ್ಷಣಗಳು ಕಾಣ್ತಾ ಇವೆ. ಗೆಳೆಯರೆ, ಇಲ್ಲಿ ಹೀಗೆ ಪ್ರತಿ ಜಲಸಂಧಿಗಳಲ್ಲೂ ಅದರ ಅಕ್ಕಪಕ್ಕದ ದೇಶಗಳು ಬ್ಲಾಕೇಡ್ ಹಾಕ್ತಾ ಹೋದ್ರೆ ಜಗತ್ತಿನ ಪರಿಸ್ಥಿತಿ ಚಿಂತಾಜನಕ ಆಗ್ತಾ ಹೋಗುತ್ತೆ. ಸಮುದ್ರ ವ್ಯಾಪಾರ ಕಡಿಮೆ ಆದ್ರೆ ಅಥವಾ ಅದು ವಿಳಂಬ ಆದ್ರೆ ಜಗತ್ತಲ್ಲಿ ಎಲ್ಲ ರೀತಿಯ ಸರಕುಗಳ ಕೊರತೆ ಉಂಟಾಗೋದು ಮಾತ್ರ ಅಲ್ಲ, ಅದು ಬೆಲೆ ಏರಿಕೆಗೆ, ಹಣದುಬ್ಬರಕ್ಕೆ ಕಾರಣ ಆಗುತ್ತೆ. ಈ ಆರ್ಥಿಕ ಒತ್ತಡಗಳು ನಾಳೆ ಮತ್ತೊಂದು ರೀತಿಯ ಯುದ್ಧಕ್ಕೆ ಕೂಡ ಕಾರಣ ಆಗಬಹುದು. ಒಟ್ಟಾರೆ ಜಗತ್ತಿನ ಆರೋಗ್ಯ ಒಂದಲ್ಲ ಒಂದು ಕಾರಣಕ್ಕೆ ಕೆಡ್ತಾ ಹೋಗ್ತಾ ಇದೆ ಅನ್ನೋದಂತೂ ಸತ್ಯ. ಇದು ಗೆಳೆಯರೆ ಟರ್ಕಿಯ ಸಮುದ್ರ ಮಾರ್ಗ ನಿರ್ಬಂಧ ಮತ್ತು ಅದರ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.